ನಾಳೆಗಡೆ ಬೇಸ್ಮೆಂಟ್ನಾಗ ಇರ್ತಿರೋದು ನಾವು ನಿರೀಕ್ಷೆ ಮಾಡಿದ್ವಿ, ಯಾರೋ ಒಬ್ಬರು ಕಾಣಿಲ್ಲ. ಆಶ್ಚರ್ಯ ಆಯ್ತು ನಮಗೂ. ನಿನ್ನೆ ಸೇರಿದ್ದು ಬೇರೆ, ಇವತ್ತು ಅವ್ರು ಬಂದದ್ದು ಬೇರೆ ಕೆಲಸ. ಸೊ ನಿನ್ನೆ ಕೆಲವು ಜನ ಸೇರಿದ್ದು ನಿಜ. ರಾಜಕೀಯ ವಿದ್ಯಮಾನಗಳು ಮತ್ತೆ ಚರ್ಚೆ ಮಾಡೋದು. ಅಲ್ಲಿ ರಾಜಕೀಯ ಸುಮಾರೆಲ್ಲ ಸೀನಿಯರ್ ಮಿನಿಸ್ಟ್ರಿ ಎಲ್ಲ ಎಲ್ಲರೂ. ಇಲ್ಲ ನೋಡೋಣ, ನಾಳೆ ಅದು CS ಮೇಡಮ್ ರಿಪೋರ್ಟು ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಯಾವ ರೀತಿ ಕೊಡ್ತಾರೆ, ಅದನ್ನು ಸರ್ಕಾರ ಯಾವ ರೀತಿ ಒಪ್ತತೆ ಅನ್ನೋದು ಮುಖ್ಯ. ಅವರು ನಾಳೆ ಭಾಳ ಜನ ನಾಳೆ ಮುಗಿಬೇಕು ಅನ್ನೋದು ಭಾಳ ಜನ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಅದು ಎಲ್ಲ ಕಡೆಯಿಂದ ಗೊಂದಲ ಆಗ್ತದೆ. ಬರೀ SC STಗೆಲ್ಲ ಜನರಲ್ನಲ್ಲಿ ಕೂಡ ಅದು ನೇಮಕಾತಿ ಸ್ಥಗಿತಗೊಂಡ್ರಿಂದ ಅಲ್ಲೂ ತೊಂದರೆ ಆಗ್ತದೆ. ಸೊ ನಾಳೆ ಏನೋ ಇತ್ಯರ್ಥ ಆಗ್ಬೇಕಂತ ಇದೆ. ಅಂತಿಮವಾಗಿ ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕಷ್ಟೆ. ಈ ವಿಷಯದಲ್ಲಿ ಒಂದು ಅವರ ನಿಲುವೇನು ಅನ್ನೋದನ್ನ ಹೇಳ್ತಾ ಇಲ್ಲ. ತುಂಬಾ ಬೇಸರ ಆಗಿದ್ದಾರೆ. ಆ ಕಾರಣಕ್ಕೆ ನೀವೆಲ್ಲ ಒಟ್ಟಿಗೆ ಸೇರಿ ನಿಮ್ಮ ಪ್ರೊಟೆಕ್ಷನ್ ನೀವೇ ಮಾಡ್ಕೊಳ್ತಾ ಇದ್ದೀರಾ. ಮುಸ್ಲಿಮ್ ಅದಕ್ಕೂ ಏನು ಸಂಬಂಧ ಇಲ್ಲ. ಇದು ಜನರಲ್ ಚೆಕಪ್ ಇರೋದು, ಸ್ಪೆಷಲ್ ಸರ್ಜರಿ. ಜನರಲ್ ಚೆಕಪ್ ಹೆಂಗೆ ವರ್ಷಕ್ಕೆ ಒಂದ್ಸರಿ ಏನೋ ಹಂಗೆ ಆ ಥರ ಅಷ್ಟೇ. ಇದು ಮುಸ್ಲಿಮ್ಗೂ ಇಂಟರ್ನಲ್ಗೂ ಏನು ಸಂಬಂಧ ಇಲ್ಲ. ರೆಗ್ಯುಲರ್ ಕೊಡಬೇಕಾಗಿತ್ತು, ಕುಡಿದಷ್ಟೇ. ಮೇ 4 ನಂತರ ಬೆಳವಣಿಗೆಗೆ ರೆಡಿ ಆಗ್ತಾ ಇದ್ದೀರಿ. ಮೇ 4 ನಂತರ ಬೆಳವಣಿಗೆಗೆ ರೆಡಿ ಆಗ್ತಾ ಇದ್ದೀರಿ. ಇನ್ನು ನೋಡ್ಬೇಕು 4 ನಂತರ ಏನಾಗ್ತೈತಿ, ಏನು ಹೇಳ್ತಾರೆ ಗೊತ್ತಿಲ್ಲಲ್ಲ. ಎಲ್ಲ ನೆನ್ನೆ ಘಟಾನುಘಟಿಗಳೇ ಸೇರಿದ್ದೀರಿ ಸರ್. ಎಲ್ಲ CM ಆಗ್ತದೆ. ಅದು ಪ್ರೈವೇಟ್ ಇದರಲ್ಲಿ ಸೇರ್ಕೊಂಡಿರ್ತೀರಿ. 3 ಗಂಟೆ ಚರ್ಚೆ ಮಾಡಿದ್ದೀರಿ. ಅಷ್ಟು ಹೊತ್ತು ಏನೇನು ಚರ್ಚೆ ಆಗಿದೆ? ಏನು ಅದ್ರಾಗ ಅರ್ಧ ಕ್ರಿಕೆಟ್ ನೋಡಿದ್ದಾರೆ. ಅದರಲ್ಲಿ ಅರ್ಧ ಕ್ರಿಕೆಟ್ ಐತೆ ಅದರಲ್ಲಿ. ಅದಕ್ಕೆಲ್ಲರೂ ಎಕ್ಸ್ಪರ್ಟ್ ಅದಾರ. ಅಲ್ಲಿ ಬಂದವರು ಎಲ್ಲ ಕ್ರಿಕೆಟ್ ಆಡೋ ಎಕ್ಸ್ಪರ್ಟ್ ಇದ್ದಾರೆ ಎಲ್ಲರೂ. ಏನು ಯಾರು ಕಡಿಮೆ ಏನಿಲ್ಲ. ಅದೇ ಕ್ಯಾಬಿನೆಟ್ ಅಂತಿಮ ಡಿಸಿಷನ್ ತೊಗೋಬೇಕು. ಅದನ್ನು ನಾಳೆಗೆ ನೋಡೋಣ. 2 ಗಂಟೆಗಿದೆ, ಸಾಯಂಕಾಲವರೆಗೆ ಚರ್ಚೆ ಮಾಡ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಒಪ್ಪಿಗೆ ಮೇರೆಗೆ ಆಗಬೇಕದು. ಎಲ್ಲರೂ ಸಹಮತಿ ಬೇಕಾಗುತ್ತೆ. ಇಲ್ಲ, ಜಮೀರವ್ರು ಬೇರೆ ಏನೋ ಕೆಲಸಕ್ಕೆ ಬಂದಿರೋ ಅದು. ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳೇ ಬಹಿರಂಗವಾಗಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡುವ ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ ಸರ್. ನಮ್ಮ ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ, ಕಾಂಗ್ರೆಸ್ಗೆ ಮುಸ್ಲಿಮರ ಅವಶ್ಯಕತೆ. ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದಲ್ಲ. ಅವ್ರು ಯಾರೋ ಅವ್ರ ವಿರೋಧ ಯಾರೋ ಮೊನ್ನೆ ಪ್ರೆಸ್ ಮಾಡಿದ್ರಂತೆ. ಅವ್ರ ವಿರೋಧವಾಗಿ ಇವ್ರು ಕೂಡಿದಾರೆ. ನಮ್ಮ ಪಕ್ಷಕ್ಕೆ ಕನೆಕ್ಟ್ ಇಲ್ಲ. ಅದು ಅವ್ರಿಗೇನೋ ಭಾಳ ಏನೋ ಅವ್ರಿಗೇನೋ ಹೇಳಿರ್ಬೋದು. ಅದನ್ನು ಗುರಿಯಾಗಿಟ್ಕೊಂಡು ಅವರು ಪ್ರೆಸ್ ಮಾಡಿದ್ರು. ಹೊರತಾಗಿ ಅದು ಕಾಂಗ್ರೆಸ್ನ ವಿರೋಧ ಅಂತಲ್ಲ. ನೋಡಿ, ಎಂಟೈರ್ ಸಮುದಾಯಕ್ಕೆ ಏನು ಅನ್ಯಾಯ ಆಗಿಲ್ಲ. ಒಂದು ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಅಷ್ಟೇ. ಅದು ಅದನ್ನು ಸರಿಪಡಿಸ್ಲಿಕ್ಕೆ ಮಾಡ್ತೀವಿ. ಹೇಳಿದಲ್ಲ, ಸರಿಪಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತಾಯಿದ್ದೀವಿ, ಮಾಡ್ತೀವಿ. ಇಲ್ಲ, ಡೆಲ್ಲಿಗೆ ಈಗಿನ ಇಲ್ಲ. ಎಲ್ಲ ರಿಸಲ್ಟ್ನಲ್ಲಿ ಆ ಕಡೆ ಅದಾರ. 4 ತಾರೀಕು ಮಟ್ಟ ಎಲ್ಲೂ ಯಾವುದೂ ಇಲ್ಲ. 4th ಅದೇ ಅರ್ಧ ಹಾಪ 50-50, 20-20. ಕ್ರಿಕೆಟಿಗೆ 20, ರಾಜಕೀಯ 20, 20-20. ಇಲ್ಲ, ಅಲ್ಲೇನಿಲ್ಲ. ಎಲ್ಲ ಪಾರ್ಟಿನೇ ಅದೇ. ನನಗೆ ಅಲ್ಲಿ ಗುಂಪು ಇಲ್ಲಿಲ್ಲ. ಪಾರ್ಟಿ ಹೋಲ್ ಪಾರ್ಟಿ ಒಂದೇ ಇದೆ. ಅಂತರ ಜಾಸ್ತಿ ಆಗ್ತಾರೆ. ಯಾರೀಗ ಅಲ್ಪಸಂಖ್ಯಾತ ನಾಯಕರಾಗಿರೋ ಜಮೀರವರಾಗಲಿ ಅಥವಾ ರಿಜ್ವಾನ್ ಆಗಲಿ, ಸಲೀಂ ಆಗಲಿ, ಎಲ್ಲ ಪೂರ್ತಿ ನಾವು ಇದನ್ನು ಸಾರ್ಟ್ ಔಟ್ ಮಾಡೋಣ ಅಂತ ಒಂದು ಮನಸ್ಥಿತಿನೇ ತೋರಿಸ್ತಾ ಇಲ್ವಲ್ಲ ಸರ್. ಇದು ಅವ್ರು ಹಂಗೆ ಬಿಟ್ಟಿರೋ ಕಾರಣಕ್ಕಾಗಿ ಇವ್ರ ಮೇಲೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ, ಅವ್ರ ಮೇಲೆ ಇವ್ರು ಪ್ರೆಸ್ ಮೀಟ್ ಮಾಡ್ತಾರೆ. ಪಕ್ಷಕ್ಕೂ ಅಂದರೆ ಸಮುದಾಯದ ಕೂಡ ಎದುರು ಇಟ್ಕೊಂಡಂಗೆ ಆಗ್ತಾ ಇಲ್ಲ ಕಾಂಗ್ರೆಸ್ಗೆ. ಆಗಬೇಕಾದ ಅವರು ಎಲ್ಲರೂ ಕೂಡಿ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬರಬೇಕು ಅವರು. ಯಾಕಂದ್ರೆ ಆ ಕಡೆ ಒಂದು ಗುಂಪಾಗಿದೆ, ಈ ಕಡೆ ಗುಂಪಾಗಿದೆ. ಅಂತಿಮವಾಗಿ ನಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ.
ಸೊ ಅವ್ರು ಬರಬೇಕು, ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ಸಿಎಂ ಏನಾದರೂ ಈ ವಿಚಾರ ಮಧ್ಯಪ್ರವೇಶ ಎಸ್, ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಹೇಳಿದ್ದೀವಿ ಅವ್ರಿಗೆ. ಎಲ್ಲರೂ ಹೇಳಿದ್ರು, ನಾವು ಅಷ್ಟೆಲ್ಲ ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ಸಿಎಂ ಮೌನ ಇದೆಲ್ಲದಕ್ಕೂ ಕಾರಣವಾಗಿದೆ ಸರ್. ಒಂದು ಮಾತು, ಒಂದು ಡೈರೆಕ್ಷನ್ ಕೊಟ್ಟಿದ್ರೆ ಇಷ್ಟೆಲ್ಲ ರಾಜಾಂತ ಆಗ್ತಿರ್ಲಿಲ್ಲ. ಅಲ್ಲ, ನಿನ್ನೆ ಅವರೆಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವು ಮಧ್ಯಸ್ಥಿಕೆ ವಹಿಸಬೇಕು, ಇನ್ನು ಸ್ಟಾಪ್ ಮಾಡಬೇಕು ಅಂತ ನಿನ್ನೆ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಕೂಡ ಹೇಳಿದ್ದಾರೆ. ಸೈಲೆಂಟ್ ಆಗಿದ್ದಾರೆ ಅಂತ ಸರ್, ಹ್ಞೂ ಸೈಲೆಂಟ್ ಆಗಿದ್ದಾರೆ, ಅಸಹಾಯಕರಾಗಿದ್ದಾರೆ ಅನಿಸ್ತಾ ಇದೆ. ಮಾಟ ಮಂತ್ರ ಮಾಡಿಸ್ಬಿಟ್ಟಾರಂತೆ ರಾಜೀನಾಮೆ ಸಿಎಂಗೆ. ಸಿಎಂ ಇರೋದು ನೋಡಿದ್ರೆ ಯಾರೋ ಮಾಟ ಮಂತ್ರ ಮಾಡಿಸಿದ್ರು. ಆಟ ಮಾತ್ರ ಇಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ ರೀ. ಅವರು ಕೂಡ ಹೇಳಿದ್ದೀನಿ, ನೀನು ರಿಕ್ವೆಸ್ಟ್ ಮಾಡಿದ್ರಿ ಎಲ್ಲರೂ ಕೂಡ ಅವ್ರಿಗೆ, ಸಿ ಎಮ್ ಅವ್ರಿಗೆ. ಆಯ್ತು, ಅವ್ರು ಹಿಂದೆ ಅದಕ್ಕೆ ವಿಷಾದ ವ್ಯಕ್ತ ಮಾಡಿ ಹಿಂದೆ ಪಡೆದಾರ, ಮುಗೋದೈತಲ್ಲ. ಇಂಥ ಎಷ್ಟೋ ಘಟನೆ ಆಗಿದ್ದಾವೆ. ನಿನ್ನೆ ಅದು ನಾವು ಹೇಳೋ ಉದ್ದೇಶ ಆ ಥರ ಇಲ್ಲ, ಬೇರೆ ಅಂತ. ನಿನ್ನೆ ಅದ್ರ ಬಗ್ಗೆ ವಿಷಾದ ವ್ಯಕ್ತ ಮಾಡಿದ್ದಾರೆ, ಅಷ್ಟೇ ಮುಗೀತು, ಮತ್ತೇನು ಮಾಡೋದು. ಸರ್, ಈಗ ಮೇ 5 ನಂತರ ಏನೋ ಕ್ರಾಂತಿ ಆಗುತ್ತೆ ಮತ್ತೆ ಅಂತ ಸುದ್ದಿ ಆಗ್ತಿದೆ ಸರ್. ರಾಜಣ್ಣ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಮೇ ತಿಂಗಳಲ್ಲಿ ಮಧ್ಯದ ಅಚ್ಚರಿ ಇದೆ. ಅಲ್ಲ, 5ನೇ ತಾರೀಕಂತಿ ಆಗಲೇಬೇಕು, ಯಾಕೆ ಮಂತ್ರಿಮಂಡಲ ವಿಸ್ತರಣೆ ಆಗಲೇಬೇಕಲ್ಲ, ಭಾಳ ದೊಡ್ಡ ಇದ್ದೇ ಇದೆ ಅದು ಚರ್ಚೆ ಆಗಬೇಕು. ಈಗ ನಡೆಯೋದು ಗೊಂದಲ, ಬ್ರೇಕ್ ಹಾಕಬೇಕು, ಎಲ್ಲ ಇದೆಲ್ಲ, ಅಧ್ಯಕ್ಷ ಇದೆ, ಎಲ್ಲ ಸುಮಾರು ಇದೆ. ನೀವು ಹೇಳಿದಂಗೆ ಅದು ರಿಸಲ್ಟ್ ಆದಮೇಲೆ ಅದಕ್ಕೂ ಪಕ್ಷ ಅದಕ್ಕೆ ತೀರ್ಮಾನಕ್ಕೆ ಬರಲೇಬೇಕಾಗ್ತದೆ, ಮಾಡ್ತಾರೆ ಬೇಗ. ಈ ಸ್ಥಳೀಯ ಮಟ್ಟದ ಚುನಾವಣೆಗಳಾಗ್ತಿಲ್ಲ ಅನ್ನೋದು ಒಂದಷ್ಟು ಚರ್ಚೆಗಳಿಲ್ಲ. ZPTP ಆಗಿಲ್ಲ, BBMP ಆಗಿಲ್ಲ, ಸರ್ಕಾರ ಮಾಡೋ ಇಚ್ಛಾಶಕ್ತಿ ಇದೆ ಇಲ್ವಾ? ಅಲ್ಲ, BBMP ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಈಗಾಗಲೇ DCM ಅವ್ರು ಹೇಳಿದ್ದಾರೆ. ಅದಕ್ಕೆ ಪೂರ್ವ ತಯಾರಿನ ಮಾಡ್ತಾ ಇದ್ದಾರೆ ಅವರು. ಮೊನ್ನೆ ಮೀಸಲಾತಿ ಅಬ್ಜೆಕ್ಷನ್ ಏನೋ ಕರೆದಿದ್ದಾರೆ, ಮೊನ್ನೆ ಬಂದಿದೆ. ಈ ZPTP ಎಲ್ಲ ಇರೋದು ಕೋರ್ಟ್ನಲ್ಲಿದ್ದಾರೆ. ಕೋರ್ಟ್ನಾಗ ಇತ್ಯರ್ಥ ಆದೇಶ ಆಗೋವರೆಗೆ ಮಾಡಲಿಕ್ಕಾಗಲ್ಲ ಅದು. ಕ್ಲಿಯರ್ ಮಾಡ್ಕೋಬೇಕು ಸರ್ಕಾರ ಆದಷ್ಟು ಬೇಗ. ನೋಡ್ಬೇಕು, ಅದಕ್ಕೆ ಕೋರ್ಟ್ನಲ್ಲಿ ನಡೀತಾ ಇದೆ, ಸುಮಾರು ದಿವಸದಿಂದ ನಡೀತಾ ಇದೆಲ್ಲ. ಕೋರ್ಟ್ ಸುಮಾರು ಮಾಹಿತಿ ಕೇಳಿದೆ, ಸರ್ಕಾರ ಕೊಟ್ಟಿದ್ದಾರೆ. ಸೊ ಅಂತಿಮವಾಗಿ ಅವರ ಡೈರೆಕ್ಷನ್ ಬರಬೇಕಷ್ಟೇ. ಇದರಿಂದ ರಾಜ್ಯಕ್ಕೆ ಬರೋದಂತ ಒಂದಷ್ಟು ಅನುದಾನ, ಹಣಕಾಸಿನ ಅನುದಾನ ಕಟ್ಟಾಗಿದೆ ಸರ್. 3,500 ಕೋಟಿ ಅನುದಾನ ಕಟ್ಟಾಗಿದೆ, ಜೊತೆಗೆ ಆಡಳಿತ ಯಂತ್ರ ಬೇರೆ. ನೀವು ನೋಡ್ರಿ, ಅನುದಾನ ಇಲ್ಲ ಅಂತೀರಾ. ಕೇಂದ್ರದಿಂದ ಬರ್ತಕ್ಕಂಥ ನೇರ ಅನುದಾನನೇ ಕಟ್ಟಾಗಿದೆ ಸರ್. ಈ ವಿಚಾರವಾಗಿ ಸರ್ಕಾರ ಗಮನಕ್ಕಿದೆಯಾ ಇಲ್ವಾ? ಇದೆಲ್ಲ ಇದೆ, ಅದಿದೆ. JJMದು ಸುಮಾರು 13,000 ಕೋಟಿನೋ, ಅದು ಜಾಸ್ತಿ, ಇನ್ನೂ ಜಾಸ್ತಿ ಇದೆ JJM. ಸುಮಾರು ದುಡ್ಡು ಬೇರೆ ಬೇರೆ ಇಲಾಖೆಯಿಂದ ಬರಬೇಕು, ಕೊಡ್ತಾ ಇಲ್ಲ ಅವರು. ಅದು ಸರ್ಕಾರದ ಗಮನಕ್ಕಿದೆ. ನಿಮ್ಮ ಇಲಾಖೆಗೆ ಏನಾದರೂ ಕಂಡು ಬಾಕಿ? ಹಾಂ, ನಮ್ಮಲ್ಲಿ ಬರಬೇಕು. ದೊಡ್ಡ ಪ್ರಮಾಣ ಇದೆ ಸರ್, ಸ್ಮಾಲ್ ಅಮೌಂಟ್ ಇದೆ, ಬರಬೇಕು. ಇರಬೇಕು, ಒಂದು 3-4 ಸ್ಕೀಮ್ನಲ್ಲಿ ಬರಬೇಕು. ನ್ಯಾಯಾಲಯ ಕಟ್ಟಡದಿಂದ ಬರಬೇಕು, ಒಂದು 100 crore. ಸೊ SHDP ಸ್ಕೀಮ್ನಲ್ಲಿ ಬರಬೇಕು. ಸೊ ಇದೆ ಸುಮಾರು 400-500 ಕೋಟಿವರೆಗೆ ನಮ್ಮ ಇಲಾಖೆಗೆ ಬರಬೇಕು. ಈಗ 5 ಸಮುದಾಯಗಳನ್ನು ಒಟ್ಟುಗೂಡಿಸುವಂಥ ಪ್ರಯತ್ನವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅದು ಪಾರ್ಟ್, ಅದು ನಡೆದ ಪಾರ್ಟ್ ಅದು. ಅದೇ ಕಾರಣಕ್ಕೆ DK ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರೆ ಅಲ್ಪಸಂಖ್ಯಾತ ಮುಖಂಡರನ್ನು ಭೇಟಿ ಮಾಡಿಕೊಂಡು ಇಲ್ಲ, ಇಂಥ ಸಿದ್ದರಾಮಯ್ಯ ಆದ್ಮೇಲೆ ನಾವು ಆದ್ಮೇಲೆ ಬೇರೆಯವರು ಅದನ್ನ ಯಾರು ಬಾವುಟ ಹಿಡಿಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಯಾರು ಒಬ್ಬರು ಅದನ್ನ ನೇತೃತ್ವ ವಹಿಸಲೇಬೇಕು. ನಾವು ಮಾಡ್ಬೋದು, ಮುಂದೆ ಯಾರೋ ಬೇರೆಯವ್ರು ಮಾಡ್ಬೋದು. ಅದು ರೂಟೀನ್, ಕಂಟಿನ್ಯೂ ಪ್ರೊಸೆಸ್ಸು. CM ಕುರ್ಚಿಗೆ ಅದು ಎಲ್ಲ ಇತ್ತಿತ್ತಲಾಗಿ ಡೆವಲಪ್ ಆಗಿದೆ, ನಾವೇನೂ ಮಾಡಿಲ್ಲ, ನ್ಯಾಚುರಲಾಗಿ ಆಗಿದೆ. ಅದು ಇಂದ ಪರವಾಗಿ ನಾವು ಮುಂಚಿಂದ ಇದಿಲ್ಲ, ಹೊಸದೇನಿಲ್ಲ. 25 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ಏನು ಕಾರ್ಯಕ್ರಮ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಅದ್ರ ಜೊತೆ ಇದ್ದೀವಿ ನಾವು. CM ಅವರು ಹೇಳಿರಲಿಲ್ಲ, ಅಲ್ಪಸಂಖ್ಯಾತರಿದ್ದೆಲ್ಲ ಬಂದಾದರೂ ಅವರೆಲ್ಲೂ ಬಾಯ್ಬಿಟ್ಟಿರಲಿಲ್ಲ, ಅವನ್ನ ಪ್ರಯತ್ನ ಮಾಡೋದು ನೀವು ಎಂಟ್ರಿ ಆದರೆ ಅಂತ. ಅದೆಲ್ಲ ಅವ್ರ ಪರವಾಗಿ ನಾವು ಇದೆಯಲ್ಲ, ಒಬ್ರು ಯಾರು ಇದ್ರೆ ಆಯ್ತಲ್ಲ. ಈಗ ಅವರು ಬರ್ತಾರೆ, ಈಗ ಎಲ್ಲರೂ ಬಂದಿದ್ದಾರೆ, ಅವರು ಬರ್ತಾರೆ. ವೇದಿಕೆ ರೆಡಿ ಆಗ್ತಾ ಇದೆ. ಇಲ್ಲ, ಅದು ನ್ಯಾಚುರಲಾಗಿ ಆಗಲೇಬೇಕು. ಅದೇನು ನಾವು ಮಾಡ್ಬೇಕಂತ ತಾನಾಗೆ ಆಗುತ್ತೆ, ನಾವು ಮಾಡ್ಬೇಕಂತ ಹೇಳಿ.
ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.